ಬೆಳಗ್ಗೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಗೊಂದಲ ಏರ್ಪಟ್ಟಿತ್ತು. ಗೋಲ್ಮಾಲ್ ಕೂಡ ನಡೆದಿದೆ ಎಂದು ಎಬಿವಿಪಿ ಆರೋಪಿಸಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಿತು. ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿರುವ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಪರೀಕ್ಷೆ ನಡೆಸಲು ವಿಫಲವಾಗಿದೆ. ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆ ಕೊಟ್ಟಿಲ್ಲ. OMR ಸೀಟ್ ಕೂಡ ಗೊಂದಲ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಸ್ಟೇಟ್ಮೆಂಟ್ ಕೊಡ್ತೀವಿ 800 ನಮ್ಮ ಕೇಂದ್ರಗಳಲ್ಲಿ ನಾವು ಎಕ್ಸಾಮ್ ನಡೆಸಿವಿ ಅಂತೇಳಿ 800 ನಡೆಸಿದ್ರೆ U2 ಕಡೆ ಹಿಂಗಾಯ್ತು. ನಾವು ಕೇಳೋದಿಷ್ಟೇ, ಅಲ್ಲಿ ಅರ್ಧ ತಾಸು ಏನು ಪೇಪರನ್ನು ಲೇಟಾಗಿ ಕೊಟ್ಟಿದ್ದಾರಲ್ಲ ಅದ್ರ ಕಾರಣ ಏನು? ಅದೇ ನೀಟ್ ಎಕ್ಸಾಮ್ನಲ್ಲಿ ಒಂದು 5 ನಿಮಿಷ ಲೇಟಾಗಿ ಬಂದಿರತಕ್ಕಂಥ ಕಾರಣಕ್ಕೆ ವಿದ್ಯಾರ್ಥಿಗಳ ಹೊರಗೆ ನಿಂದಿರ್ಸಿರಿ ನೀವು. ಬಟ್ ಅರ್ಧ ತಾಸು ಲೇಟ್ ಆಗ ಕಾರಣ ಏನು? ಅದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು. ಆ ರಿಪೋರ್ಟನ್ನು DC ಅವರು ತರಿಸ್ಕೊಂಡು ಅದ್ರ ಮ್ಯಾಗೆ ತನಿಖೆ ಆಗಬೇಕು. ಎಷ್ಟೋ ಅಭ್ಯರ್ಥಿಗಳು ಈ ಘಟನೆಯಿಂದಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅನ್ಯಾಯಕ್ಕೊಳಗಾದ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಗೃಹ ಮಂತ್ರಿಗಳು ಇದರ ಜವಾಬ್ದಾರಿಯನ್ನು ಹೊರಬೇಕೆಂದು ಕಟುವಾಗಿ ಟೀಕಿಸಿದರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಈ ಪ್ರತಿಭಟನೆಗೆ ಬಾಗಲಕೋಟೆಯ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸಾಥ್ ನೀಡಿದ್ರು. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ CRM ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ICU, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, TVS ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.